ಅಲ್ಲಿಂದ ದಾಟ್ ಹೋಗತ್ತಾರ ಮಮ್ಮಿ. ಬಾಬಾ ಬೇಡ. ಎಲ್ಲಿಂದ ಮಮ್ಮಿ? ಆ ಕಡೆದು. ಆ ಕಡೆಯಿಂದ ಅಷ್ಟೇ ಬರತ್ತಾರೇನು? ಬಾಬಾ ಬಿಡೋದು. ಅಲ್ಲಿ ಜಾಗ ಫ್ರೆಂಡ್ಸ್ ನೋಡ್ರಿ, ನಾವು ಗಾಂಧಿ ಚೌಕ್ ಅಲ್ಲಿಂದ ಬೇಕಲ್ರಿ, ಅಲ್ಲಿಂದ ಹೋಗ್ಬೇಕು ಮಾಡಿದ್ದೀವಿ. ಆದರೆ ಅಲ್ಲಿ ಜಾಗ ಬಂದೈತಲ್ರಿ. ಈಗ ತೆಳಗೆ ಹೋಗ್ಬೇಕು ನೋಡ್ರಿ, ಆಫೀಸ್ ರೀ ತೆಳಗೆ ಹೊಂಟೀನಿ ನೋಡ್ರಿ. ಅಲ್ಲಿ ಮಮ್ಮಿ ಹೋದ್ರು ನೋಡ್ರಿ ಈಗ ಬಡ ಬಡ. ಆಲಿಯಾ ಈಗ ಆಲಿಯಾನು ಹೋಗತ್ತ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಗಾಂಧಿ ಚೌಕಿಗೆ ಬಂದೆ ನೋಡ್ರಿ. ನಾವು ಮಾರ್ಕೆಟ್ ಸ್ವಲ್ಪ ಸಂತೆಯಲ್ಲಿ ತೊಗೊಳೋದಿತ್ರಿ, ಮನ್ಯಾಗದು ಏನು ಇದ್ದಿದ್ದೀವಿ ನೋಡ್ರಿ. ಈಗ ಆಚೆ ಕಡೆ ಸಿಗ್ನಲ್ ಬಿದ್ದದ್ರಿ. ಈಗ ಪಟಕನೆ ಬಾ ಅಲ್ಲೇ ಜಲ್ದಿ. ಆ ಕಡೆ ಈಗ ಸಿಗ್ನಲ್ ಬಿದ್ದದ್ ನೋಡ್ರಿ ಅಲ್ಲಿ ರೀ. ಈಗ ರೋಡ್ ದಾಟ್ಬೇಕು ನೋಡ್ರಿ, ಗಾಡಿ ಬರತ್ತವ್ರಿ. ಆದ್ರೆ ಆ ಕಡೆಯಿಂದ ಹೋಗ್ಬೇಕು ನೋಡ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತು ಇಲ್ಲಿ ಚಾವಿ ತೊಗೊಳತ್ತೀವಿ ನೋಡ್ರಿ ನಾವು ಹೊಸದ್ರಿ. ಯಾವ್ದು ಮಮ್ಮಿ ಇದು? ಇದೇ ತಗೋ. ಈಗ ನೋಡ್ರಿ ಇಲ್ಲಿ ಮ್ಯಾಗ ಹೋಗ್ಬೇಕ್ರಿ ನಾವು. ಆದಾಗ ಏನೋ ಪ್ರೊಜೆಕ್ಟ್ ಮಾಡೋದು, ಅದು ಬ್ಯಾಟ್ರಿ ಬೇಕತ್ರಿ, ಅದು ತೊಗೊಳಕ್ರಿ. ಎಷ್ಟಾಯ್ತು ಮಮ್ಮಿ? ಈಗ ಇಲ್ಲಿ ನೋಡ್ರಿ ನಾವು ಮ್ಯಾಗ ಏರ್ ಬಂದೆ ನೋಡ್ರಿ. ಇಲ್ಲಿ ಆಲಿಯಾ ಇದು ಏನೇ ಪ್ರೊಜೆಕ್ಟ್ ಮಾಡ್ತಾಳಕ್ರಿ, ಅದು ಬ್ಯಾಟ್ರಿ ತೊಳೆದದ ರೀ. ಇಲ್ಲಿ ನೋಡ್ರಿ ಇದು ಗಾಂಧಿ ಚೌಕ್ ರೀ. ಮ್ಯಾಗಿಂದ ಹಿಂಗೆ ಕಾಣಿಸತ್ತದ ನೋಡ್ರಿ. ಇಲ್ಲಿ ಮಮ್ಮಿ ಆಲಿಯಾ ಹೊಂಟಾರಿ. ಇಲ್ಲಿ ನೋಡ್ರಿ ಹಿಂಗೆ ಕಾಣಿಸತ್ತದ್ರಿ ಗಾಂಧಿ ಚೌಕ್ ಮ್ಯಾಲೆ ನಿಂತು ನೋಡಿದ್ರ ಅದು ರೀ, ಅದು ಗಾಂಧಿ ಚೌಕ್ ರೀ. ಈಗ ಬರ್ರಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ. ಹೋದ್ರೆ ನೋಡ್ರಿ ನನಗೆ ಬಿಟ್ರಿ ಅವರು. ಇದು ನೋಡ್ರಿ ಫ್ರೆಂಡ್ಸ್, ಇದು ಕೆಳಗಿನ ನೋಡ್ರಿ ಇಲ್ಲಿ ಕೆಳಗಿಂದ್ರಿ. ಈಗ ಇಲ್ಲಿ ನೋಡ್ರಿ ಈಗ ಹೊಂಟೇವಿ ನಾವು. ಎಷ್ಟು ಲೈಟ್ ಹಾಕ್ಯಾರ ನೋಡ್ರಿ ಇಲ್ಲಿ ಎಲ್ಲ ಕಡೆ, ಬರೀ ಲೈಟ್ ಭಾಳ ರೀ. ಇಲ್ಲಿ ನೋಡ್ರಿ ತಳಗ ಅರ್ಬಿದು ಮತ್ತು ಬ್ಯಾಂಗಲ್ಸ್ ರೀ ಕಲೆಕ್ಷನ್ ಐತೆ ಇಲ್ಲಿ. ಈಗ ಅಲ್ಲಿ ಐತತ್ರಿ ಮುಂದ್ರಿ, ಈಗ ಅಲ್ಲೇ ಹೋಗ್ಬೇಕ್ರಿ. ಎಲ್ಲೈತಿ ಇಲ್ಲಿ ಎಲ್ಲ ಮ್ಯಾಗ ಬಂದ್ರೂ ಮೊಬೈಲ್ ಕವರ್ಸ್ ರೀ, ಮೊಬೈಲ್ ರೀ, ಮತ್ತು ಮೊಬೈಲ್ ರಿಪೇರ್ ಮಾಡಿಕೊಡುದ್ರಿ ನೋಡ್ರಿ. ಇದು ರೀ ಗಾಂಧಿ ಚೌಕ ತಳಗೆ ಮಾರ್ಕೆಟ್ ಅದ್ರಿ, ಶಾಸ್ತ್ರಿ ಮಾರ್ಕೆಟ್. ಇಲ್ಲಿ ನೋಡ್ರಿ ನಾವು ಅದೇ ಅಂದ್ರೆ ಪ್ರೊಜೆಕ್ಟ್ ಬ್ಯಾಟ್ರಿ ಅದು ತಗೊಂಡು ಹೋಗಾಕೆ ನೋಡ್ರಿ. ಸಿಕ್ಕಿಲ್ಲ ನಿನಗೆ? ಈಗ ಬರ್ರಿ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿ ತಳಗೆ ಹೋಗೋದು ಇದೈತಿ, ಅಲ್ಲಿ ದಾರಿ ಅಲ್ಲಿಂದ ಹೋಗ್ತೀವಿ. ಇಲ್ಲಿ ಎಲ್ಲ ಸ್ಟೇಷ್ನರಿ ಸಾಮಾನು ಬುಕ್ಸ್ ಅದು ಸಿಗ್ತಾವೆ. ಎಲ್ಲ ತೋಳುದದು ಆಯ್ತು ರೀ ಇಲ್ಲಿ ರೀ. ಈಗ ನೋಡ್ರಿ ನಾವು ಒಳಗೆ ಹೊಂಟೆ ನೋಡ್ರಿ. ಏನೇ ತೋಳುದದು ಐತಲ್ಲ, ಇಲ್ಲಿ ಹೂವಾದಿ ಎಷ್ಟು ಚಂದ ಕೂತಾವ ನೋಡ್ರಿ. ಎಲ್ಲ ಹೂವು ನಾನು ತೊಗೋಬೇಕು ಮಾಡೀನಿ ರೀ. ಮಮ್ಮಿ ಏನು ಹೊಂಟಾರಿ ಅವರು. ಈಗ ನೋಡ್ರಿ ಎಷ್ಟು ಚಂದ ಹೂವು ತೊಗೋಬೇಕ್ರಿ ನಾನು. ಮಮ್ಮಿ ಫೋನ್ ಒಳಗೆ ಮಾತಾಡತ್ತಾರಿ, ಭಾಳ ಬಿಜಿ ಅದಾರಿ ಅವರು. ಈಗ ಸ್ವಲ್ಪ ಏನಾರೇ ಸ್ನ್ಯಾಕ್ಸ್ ಅದು ತೊಗೊಂಡ್ರಿ ಅಲ್ಲಿ ಹೋಗಿರಿ ಒಳಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾವು ದ್ರಾಕ್ಷಿ ತೊಗೊಳತ್ತೇವೆ ನೋಡ್ರಿ ಫ್ರೆಂಡ್ಸ್. ಮಮ್ಮಿ ಇದು ತೊಗೊಳತ್ತಾರ ನೋಡ್ರಿ ಇಲ್ಲಿ ರೀ. ಏನು ಮಮ್ಮಿ ಇದು? ಮೆಂತ್ಯ ಪಲ್ಯ ತೊಗೊಳತ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಬಂದೇವ್ರಿ. ಈಗ ಇದು ಆಯ್ತು ರೀ, ಎಲ್ಲ ತೊಗೊಳದ್ರಿ. ಆಗಾಳೆ ನಾವು ಅಲ್ಲಿ ಮ್ಯಾಗಿತ್ತು ರೀ, ಈಗ ತೆಳಗೆ. ಈಗ ನೋಡ್ರಿ ಇಲ್ಲಿ ಮನೆಗೆ ಹೋಗಾತೀರಿ ಫ್ರೆಂಡ್ಸ್. ನಾವು ಎಲ್ಲ ಈಗ ತೊಳೆದೈತ್ರಿ, ಮನೆಗೆ ಹೋಗಿ ತೋರಿಸ್ತೀನಿ ರೀ ನಾವು ಏನೇನು ತೊಗೊಂಡೀನಿ ರೀ. ನಾನು ಒಂದು ವಸ್ತು ತೊಗೊಂಡೀನಿ ರೀ ಫ್ರೆಂಡ್ಸ್. ಅದೇನಂದರೆ ಭಾಳ ದಿನಗಳ ನಂತರ ಆದಮೇಲೆ ನಾನು ಒಂದು ಅದು ಹೇಳಕ್ಕೆ ನನ್ನ ಬಾಯಲ್ಲಿ ನೀರು ಬಿಡುತ್ತಿದೆ. ಅದನ್ನು ಹೋಗಿ ತೋರಿಸ್ತೀನಿ ರೀ ಏನು ತೊಗೊಂಡಿನಂತ್ರಿ. ಈಗ ನಾನು ಮನೆಗೆ ಹೋಗತ್ತೇವೆ ಬರ್ರಿ.
ಹಾಕ್ತಾರೆ ನೋಡ್ರಿ ಮಕ್ಕಳು ರೀ. ಅಲ್ಲಿ ಸ್ವಲ್ಪ ದೂರ ಇಟ್ಬಿಡ, ಕಿರಿಕಿರಿ ಬೇಡ ನಿಂದ್ರು. ಇದು ನೋಡ್ರಿ, ಇದು ಏನೋ ಪ್ರಾಜೆಕ್ಟ್ ಮಾಡೋದಂತ್ರಿ ಆಲಿಯಾಗ್ರಿ. ಸಾಲ್ಯಾಗ ತೊಗೊಂಬಂದಾರಂತ್ರಿ. ನಾನು 30 ರೂಪಾಯಿದೆ ಮಮ್ಮಿ 30 ರೂಪಾಯಿದೆ ಇಸ್ಕೊಡು ಅಂತ ಅಂದಾಡ್ರಿ. ಅಲ್ಲಿ ಹೋಗೋಣ 70 ರೂಪಾಯಿ ದಂಡ ಹಾಕೋಣ. ಇಲ್ಲಿ ಬಿಡು ಸಾಲ್ಯಾಗ ಮಕ್ಕಳಿಗೆ ಹೇಳ್ಯಾರಂತ ಹೇಳಿ ಸೈನ್ಸ್ ಇದು ಪ್ರಾಜೆಕ್ಟ್ ಮಾಡೋದಂತ್ರಿ. ಇದು ಒಂದು ಸೈನ್ಸ್ ಯಾವುದು ಎಲಿ ಮೋಟರ್ ಅಂತ್ರಿ. ಮತ್ತು ಇದು ಹಾಕಿದ್ದೀನಿ ಬಿಡು ಚಾಲು ಇದು ಐತಂತಂದಿದ್ದಿಲ್ಲ, ಮನ್ಯಾಗಿಂದ ಹಾಕಿಟ್ಟಿ. ಇದು ಮನ್ಯಾಗಿಂದ ಹಾಕಿಟ್ಟ ಅಂತ್ರಿ. ಯಾಕಂದ್ರೆ ಅಲ್ಲಿ ಬಾಜಾರ್ನಾಗ ಅದು ಹಾಯ್ ಮಮ್ಮಿ ಮೇರೆ ಪಾಸ್ ಅಂತ ಅಂದ್ರಿ. ಸಾರಿ ರೀ ಫ್ರೆಂಡ್ಸ್, ಇದು ಐತೆ ಅಂದೇಳ್ರಿ ಅಕ್ಕಿ. ಅದಕ್ಕೆ ನಾ ಅಂದೆ ರೀ ಮೊನ್ನೆ ಅಮ್ಮುದು ಪ್ರಾಜೆಕ್ಟ್ ಮಾಡೋ ಮುಂದಾಗ ಇಂಥ ತೊಗೊಂಬಂದಿದ್ರಿ. ಅದು ಯಾಕೋ ಬಾದಾಗಿತ್ತು ರೀ, ಹಸಲಾಗಿತ್ತು ರೀ. ಮತ್ತು ಬೆಕ್ಕುಚ್ಚು ಏನು ಮಜಾಕ್ ಮಾಡ್ತಾರಿಪ್ಪ ಹುಡುಗರು. ಅದ್ರಾಗ ಏನು ಬೇಕು ಇದು ಮಾಡಿತ್ತಂತ್ರಿ, ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಇಂಥದ್ದು ಅಮ್ಮು ತೊಗೊಂಬಂದಿದ್ರಿ ರೀ ಪ್ರಾಜೆಕ್ಟ್ ಸಂಬಂಧ. ಇದಕ್ಕೆ 30 ರೂಪಾಯಿ ಅಂತ್ರಿ. ಮತ್ತು ಇಂಥದಕ್ಕೆ ಎಷ್ಟೇ ಹೇಳಿದ್ರಿ ಅವ್ರು, ಎಷ್ಟು ಹೇಳಿದ್ರಿ ನಿಮ್ಗೆ ಗೊತ್ತಿದ್ರಿ? 10 ರೂಪಾಯಿ ಅಂದ್ರಿ. ಇದಕ್ಕೆ 30 ರೂಪಾಯಿ ರೀ. ಇದಕ್ಕೆ ನೋಡ್ರಿ ಹ್ಯಾಂಗೆ ನಗ್ತಾರೆ. ಇದಕ್ಕೆ 10 ರೂಪಾಯಿ ರೀ. ನಾನು ಕೆಲ್ಸದ ಮ್ಯಾಲಿಂದ ಬರೋ ಮುಂದಾಗ ಇವ್ರಿಗೆ ಫೋನ್ ಹಚ್ಚಿ ಹೇಳಿದ್ದೆ ರೀ, ನೀವು ಬರ್ರಿ ಗಾಂಧಿ ಚೌಕಿಗೆ, ಮನ್ಯಾಗ ಸಂತಿ ಏನೂ ಇಲ್ಲ ತೊಗೊಂಬರ್ತೀವಿ ಅಂತ ಹೇಳಿ. ಅದ್ರ ಮ್ಯಾಗಿನ ಖರ್ಚಾನೇ ಭಾಳ ಆಗಿತ್ತು ರೀ. ಸಂತಿ ಏನೂ ತೊಗೊಂಡಿಲ್ರಿ, ಕಾಯಿಪಲ್ಲೆ ಏನೂ ತೊಗೊಂಡಿಲ್ರಿ. ನಾನು ಏನು ತೊಗೊಂಡಿನ ಅಂತ ಅಷ್ಟು ತೆಗೆದು ಬಿಡ್ತೀನಿ ರೀ. ತೊಗೊಳ್ಬಿಡ್ತೀರ ಹಾಕಿದ್ರಿ. ಮೆಂತೆ ಪಲ್ಯ ಒಂದೇ ತೊಗೊಂಡಿರಿ. ಇದಕ್ಕೆ 10 ರೂಪಾಯಿ ಅಂತ್ರಿ. ಒಬ್ಬಾಕಿ ಬಲಿ ಕೇಳೋಣ 20 ರೂಪಾಯಿಗೆ 3 ಅಂದ್ರಿ. 15 ರೂಪಾಯಿಗೆ 3 ಕೊಡೋಣ. ಭಾಳ ಸಕ್ಕಿನವ್ರು ಇರ್ತಾರೆ ರೀ, ಒಬ್ರು ಎಷ್ಟು ಚಲೋ ಇರ್ತಾರೆ ರೀ. ಇದು ನಮ್ಮ ಅಕ್ಕವ್ರನ್ನ ತೊಗೊಂಬ ಅಂದಿದ್ರಿ, ಅವ್ರಿಗೆ ತೊಗೊಂಬಂದಿದ್ರಿ. ಇದು ನಮಗೆ ತೊಗೊಂಡಿದ್ರಿ. ಮಕ್ಕಳಿಗೆ ತಿನ್ನಿಸ್ಬೇಕು, ಉಣಿಸ್ಬೇಕ್ರಿ. ಅದು ಇದ್ರಾಗ ಇಟ್ಟಿದ್ದಲ್ಲ, ಇದು ಮುಚ್ಚಿದೆ ಇಲ್ಲ, ಇದು ಮುಚ್ಚಿದ ಕಳೆದ್ರೇನು ತೊಗೊಂಬಂದಿರಲ್ರಿ. ಇದು ಬೆಣ್ಣೆ ಹಾಕಕ್ಕೆ ಮನ್ಯಾಗ ಬೆಣ್ಣೆ ಇದ್ದಿದ್ದಿಲ್ರಿ. ಇದಕ್ಕೆ 80 ರೂಪಾಯಿ ಅಂದ್ರಿ. ಭಾಳ ಚಲೋ ಅದ. ಇದಕ್ಕೆ 80 ರೂಪಾಯಿ ಅಂದಿದ್ರಿ. ನಾ ಎಷ್ಟು ಕೊಡ್ಬೇಕು ಗೊತ್ತೈತೇನ್ರಿ? ಇದಕ್ಕೆ 50 ರೂಪಾಯಿ ರೀ. ಒಂದೇ ಮಾತಿಗೆ ಹ್ಞೂ ಅಂದ್ರಿ. 40 ರೂಪಾಯಿ ಕೇಳಬೇಕಾಗಿತ್ತೇನ್ರಿ. ಒಕಾಡ್ತೀನಿ ನೋಡಿ, ಹೀಗೆ ಒಗದ್ ಬಿಡು. ಇದು ಮಕ್ಕಳ ದ್ರಾಕ್ಷಿ ಬೇಡಿದ್ರಿ. ಮಕ್ಕಳಿಗೆ ಭಾಳ ದಿನ ಆಯ್ತು ರೀ ಪಾಪ, ಏನೋ ಅಂದಿದೆ ಇಲ್ಲಿ ಹಂಗಂತ ಹೇಳಿ. 10 ರೂಪಾಯಿಗೆ 4 ಅಂತ್ರಿ. ಇವು 10 ರೂಪಾಯಿಗೆ 4 ರೀ. ಇದು ಇಷ್ಟು ತಂದೇವ್ರಿ. ದ್ರಾಕ್ಷಿ 70 ರೂಪಾಯಿ ಕಿಲೋ ಅಂದಿದ್ರಿ. 60 ರೂಪಾಯಿ ಮಾಡಿ ನಮಗೊಂದು ಅರ್ಧ ಕಿಲೋ, ನಮ್ಮ ಅಕ್ಕರಿಗೆ ಒಂದು ಅರ್ಧ ಕಿಲೋ ತೊಗೊಂಬಂದಿನಿ ರೀ. ರೊಕ್ಕ ಕೊಡ್ತಾರೆ ನಿಮ್ಮ ಅಕ್ಕ ಬಂದು ಪಾಪ. ಇದು ರೀ ಎಣ್ಣೆ ಹಚ್ಚಕ್ಕೆ ದಾಕ್ಷಿ ಮಾಡತ್ತ ಹಂಚಿಗೆ. ಮತ್ತು ಏನಾರಿ ನಾವು ಇದು ಮಾಡ್ತೀವಲ್ರಿ ಆಮ್ಲೆಟ್ ಇಲ್ರಿ, ಸಾರಿ ಫ್ರೆಂಡ್ಸ್. ಮತ್ತು ಮನೆ ಇದು ಮಾಡಿದ್ಯಲ್ರಿ ಮೊನ್ನೆ ರವಾ ದೋಸೆ ಅದು ಮಾಡೋದಾಗ ಸ್ವಲ್ಪ ಎಣ್ಣೆ ಹಚ್ಬೇಕಂದ್ರೆ ನಮ್ಮ ಮನ್ಯಾಗ ಇದು ಇದ್ದಿದ್ದಿಲ್ರಿ. ಇದಕ್ಕೆ 20 ರೂಪಾಯಿ ರೀ. ಇದನ್ನು ತೊಗೊಂಬಂದೇನಿ ರೀ. ಇದು ದ್ರಾಕ್ಷಿದ ಐತ್ರಿ. ಮತ್ತು ಇದು ಚಿಕ್ಕು ರೀ. ಚಿಕ್ಕು ಫಸ್ಟ್ ಒಬ್ಬಾಕಿ 60 ರೂಪಾಯಿಗೆ ಡಜನ್ ಅಂತ ಅಂದ್ರಿ. ಬರೀ ಅದು 20 ರೂಪಾಯಿ 6 ತೊಗೊಂಡಿದ್ದೀರಿ ನಾನು. ಇಲ್ಲಿ ಮುಂದೆ ಬರೋಣ ಆ್ಯಪಲ್ ತೊಗೋತೀವಲ್ರಿ. ಇದು ಆಗಿತ್ತು ಹಣ್ಣು ತೆಗಿದು. ಇದು ಆ್ಯಪಲ್ ತೊಗೋತೀವಲ್ರಿ, ಅಲ್ಲಿ ಸೈಡ್ ಒಂದು ಗಾಡಿ ಐತ್ರಿ. ದೊಡ್ಡ ಬುಟ್ಟೆ ಹಾಕಿಟ್ಟಾರಿ. ಇಂಥ ಬುಟ್ಟ್ಯಾಗ್ರಿ ಅಲ್ಲಿ 12 ಅದಾವ್ರಿ. ಅವು 20 ರೂಪಾಯಿ ಅಲ್ಲಾಗತ್ತಾರೆ ಎಲ್ಲ ಸೇರಿ. ನಾನು ತಿಳ್ಕೊಂಡೀನಿ 20 ರೂಪಾಯಿನೇ ಅನ್ಕೊಂಡು ಏನು ಮಾಡೀನಿ ಅದು ತೆಗಿಯೋದು 20 ರೂಪಾಯಿ ತಗೊಂಡು ಹೋಗಿ ಕೇಳಿದ್ರೆ ನಮ್ಮ ಮತ್ತೆ ತೊಗೋಬೇಕಂತ ಹೇಳಿ ಒಂದು ಬುಟ್ಟ್ಯಾಗ 6 ಇಟ್ಟಾರಿ. ಅದಕ್ಕೆ 20 ರೂಪಾಯಿ ಅಂದ್ರಿ, ಅದಕ್ಕೆ 50 ರೂಪಾಯಿ ಅಂದ್ರಿ. ಹೋಗಿ ಬಿಡಪ್ಪ, ಈಗ ಹೋಗಿ ನಾ ಏನು ಮಾಡ್ತೀನಿ ರೀ, ಹಸೆ ಅಂತ ತೊಗೊಂಡು ಬಿಡ್ತೀನಿ ರೀ. ಹಸೆ ಆಗ್ತೈತಿ ನಂಗೆ ರೀ. ಕೇಳಿ ಬಿಡೋಣ, ಒಬ್ರು ಬೈತಾರ್ರಿ, ಕೇಳಿ ಬಿಡೋಣ. ಹೋಗವ ಹಿಂಗೆ ನನ್ಗೆ ಅನ್ಸ್ಕೊಳ್ಳೋದು ಆಗಲ್ರಿ ಫ್ರೆಂಡ್ಸ್. ಅದಕ್ಕೆ ನಾನು ಮತ್ತೆ ಇದ್ದಿರ್ಲಾಕಂದ್ರೆ 20 ರೂಪಾಯಿ ಕೊಟ್ಟು ಮತ್ತೆ ತೊಗೊಳಕತ್ತಿದ್ದೆ ರೀ. ಅವ್ರೇನಂದ್ರಿ ಇದೇ 30 ರೂಪಾಯಿ ಕೊಟ್ಟು ಒಯ್ರಿ ಇರ್ಲಾಕಂತಂದ್ರಿ. ಅವ್ರು ದೊಡ್ಡ ಬುಟ್ಟ್ಯಾಗ ಹಾಕಿದ್ರಲ್ರಿ, ಅದು 30 ರೂಪಾಯಿ ಕೊಟ್ಟು ಅದನ್ನು ತೊಗೊಂಡ್ಬಿಟ್ಟೆ ರೀ. ಮಕ್ಕಳು ತಿಂತಾವ ಮನ್ಯಾಗ ಅಂಥೇಳಿ. ಮತ್ತು ಇಲ್ಲಿ ಸ್ವಲ್ಪ ಬೂಂದೆ ಮತ್ತು ಇದು ಶಂಕರಪಾಳಿ. ಅಮ್ಮ ಭಾಳ ಜೀವ ಶಂಕರಪಾಳಿ ಮ್ಯಾಗ. ಬೂಂದಿ ಅಂದ್ರೆ ನನಗೆ ಇಷ್ಟ ರೀ. ತಿಂತಾಳ್ರಿ.
ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ, ಟಮಾಟೆ ಅದು ಇತ್ತು ರೀ. ಕಾಯಿಪಲ್ಲೆ ತೊಗೋಬೇಕಂದ್ರೆ ಇದು ಇಷ್ಟು ಉಸ್ಲಿ ತೊಗೊಂಡಿನಿ 20 ರೂಪಾಯಿ ಕಿಲೋ. 1 ಕಿಲೋ ತೊಗೊಂಡಿರಿ. ಫಸ್ಟಿಗೆ ಹೆಂಗೆ ಅಂದಾರಿ ಅಮ್ಮ 30 ರೂಪಾಯಿ ಕಿಲೋ ಅಂದಾರಿ ಉಳ್ಳಾಗಡ್ಡಿ. 30 ರೂಪಾಯಿ ಕಿಲೋ ಅಂದ್ರೆ ನಾನು ಬೇಡ 20 ರೂಪಾಯಿ ಕಿಲೋ ಅದು ಆಗ್ಯಾವ, ನಾವು 20 ರೂಪಾಯಿ ಕೊಡು ಅಂತ ಏನು ಒಂದಿಲ್ಲರಿಪ್ಪ. ಅವು ಬಟ್ಟನೆ ಬೈದು ಬಿಡ್ತಾರೆ ಮುಂದೆ ರೀ. ಹಸಿ ಅನ್ನಿಸ್ತೈತೆ ರೀ ಬಾಜಾರ್ನಾಗ. ಅವ ಮತ್ತು 20 ರೂಪಾಯಿನ ಮತ್ತು 1 ಕಿಲೋ ಉಳ್ಳಾಗಡ್ಡಿ ತೊಗೊಂಡೆ ನೋಡಿರಿ. ಮತ್ತು ನಾಳೆ ಅದು ಕೆಲಸದಿಂದ ಬರುಂದಾಗ ಸ್ವಲ್ಪ ಏನಾರು ಕಾಯಿಪಲ್ಲೆ ತೊಗೊಂಡು ಈಗ ರೀ. ಇಷ್ಟೇ ಸಾಕು ರೀ. ಈಗ ಸೋಸಿ ಇಡ್ಬೇಕು ರೀ. ಮತ್ತು ಮುಂಜಾನೆ ಕೆಲಸಕ್ಕೆ ಹೋಗ್ತೀನಿ ರೀ. ಆಗೋದಿಲ್ಲ ರೀ. ಇಷ್ಟು ಸಂತಿ ಮಾಡ್ಕೊಂಬಂದು ನೋಡಿರಿ. ಇಷ್ಟು ಸಂತಿಗೆ ಎಷ್ಟು ಹೋದ್ವು ಅಂದ್ರಿ, ಇಲ್ಲ ಅಂದ್ರೆ ಒಂದು 500-600 ರೂಪಾಯಿ ತನಕ ಹೋದ್ರಿ. ಇಷ್ಟೇ 500. ಅವರು ಒಂದು 150 ರೂಪಾಯಿ ಕೊಡಬೇಕು. ಅದು ಬಿಟ್ರೂ ಒಂದು 300 ರೂಪಾಯಿ, 300-350 ರೂಪಾಯಿ. ಇಲ್ರಿ ಇವ್ರು ತಿನ್ನಾಕೆ 180 ರೂಪಾಯಿ ಐತ್ರಿ. 180, ಒಂದು 20 ರೂಪಾಯಿ ಉಳ್ಳಾಗಡ್ಡಿ, 200, 2 ಇದಕ್ಕೊಂದು 50, 200, ಇದಕ್ಕೊಂದು 60, 20. ಮಮ್ಮಿ 380 ರೂಪಾಯಿ ಐತ್ರಿ ನಮ್ಮದು ಸಂತಿದ್ರಿ. ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ. ಈಗ ಅಡುಗೆ ಮಾಡ್ಬೇಕ್ರಿ. ಈಗ ಇದು ನೋಡಿ ಫ್ರೆಂಡ್ಸ, ನನ್ನ ಚೋಟ ಪಾಕಿಟ್ ಹೆಣ್ಣಿನ ಜೀವನ ಅಂದರೆ ಇಷ್ಟೇ ನೋಡಿರಿ ಫ್ರೆಂಡ್ಸ. ದುಡಿಯೋದು ತಿನ್ನೋದು ಎಲ್ಲ ಚಲೋ ಐತ್ರಿ. ಚಲೋ ರೀ. ಯಾಕಂದರೆ ನಾವು ಅಂಥದ್ದೆಲ್ಲೂ ನಾವು ಎಲ್ಲ ಏನು ಚಲೋದು ಬೇಡ ಬಂದಿಲ್ಲ ರೀ ದೇವ್ರ ಹತ್ರ. ಏನು ಮಾಡೋದ್ರಿ. ಆಯ್ತು ಫ್ರೆಂಡ್ಸ. ಈಗ ಅಡುಗೆ ಮಾಡ್ಬೇಕು ರೀ. ಅಡುಗೆ ಮಾಡಿ ಆಯ್ತು ನೋಡಿ. ಅಡುಗೆ ಏನು ಮಾಡ್ಬೇಕು ನೋಡ್ಬೇಕ್ರಿ. ನೋಡ್ಕಿಸಿಂದ ಈ ಮಾಡ್ತೀವಿ. ದವಾಖಾನೆಗೆ ಇಷ್ಟು ಹೋಗ್ಬೇಕು ರೀ. ದಿನ ದವಾಖಾನೆ ಅಂದರೆ ತಪ್ಪಿತ್ತು ನನಗರೆ. ದವಾಖಾನೆ ಅಂದ್ರೆ ತಪ್ಪಿದ್ದಿಲ್ಲ ನೋಡ್ರಿ. ಏನು ಮಾಡ್ತೀರಿ ಏನಿಲ್ಲ. ನನಗರೆ ಕುತ್ತಿಗೆಗೆ ಬಂದೈತೆ ನೋಡ್ರಿ. ನನಗಂದ್ರೆ ದವಾಖಾನೆ ಸಾಕಾಗ್ಬಿಟ್ಟೈತೆ ರೀ. ದಿನ ಅಂತ ಒಂದು ಸರ್ತಿ ದವಾಖಾನೆಗೆ ಹೋದ್ರೆ 500-600 ರೂಪಾಯಿ. ಸ್ವಲ್ಪ 300 ಗುಳಿಗೆ ತೊಗೊಂಡ್ರೆ 600-700 ರೂಪಾಯಿ ತನಕ ಆತೈತೆ ರೀ. ದಿನ ದವಾಖಾನೆ ಅಂದ್ರೆ ಎಲ್ಲಿದಿಂತ ಅಂದ್ರೆ ದಿನ ದವಾಖಾನೆ ಅಂದ್ರೆ ಹೆಂಗೆ ರೀ. ಒಂದು ಸರ್ತಿ ಹೋದ್ರು ದವಾಖಾನೆ ಇದ್ದಿತ್ತು ಅಂದ್ರೆ ಒಂದು ಸರ್ತಿ ಹೋದ್ರೆ ಕಡಿಮೆ ಆಗ್ತೈತೆ ರೀ. ದಿವಸ ಹಿಂಗೆ ಅಂತಂದ್ರೆ ಹೆಂಗೆ ರೀ. ಇಷ್ಟು ಇಲ್ಲಾಂದ್ರೆ ಇಷ್ಟು ಗುಳಿಗೆ ಅದಾವ ನೋಡ್ರಿ ನಮ್ಮ ಮನ್ಯಾಗ ರೀ. ಇನ್ನೇನು ಹೋಗಿದ್ದೀರಿ. ಇವತ್ತು ಡಾಕ್ಟರ್ ಏನೋ ಬೇರೆ ಇಂಜೆಕ್ಷನ್ ಮಾಡ್ತೀನಿ ಅದು ಏನೋ ಎದ್ರದ್ದು ನಾ ಹೇಳ್ದೇಳ್ರಿ. ಹಿಂಗೆ ತಲೆಯಾಗ ಹಿಂಗೆಲ್ಲ ತಲೆ ಇಷ್ಟೆಲ್ಲ ಜಿಮ್ ಹಿಡಿದಿತ್ತು ರೀ. ನೀನು ಹೇಳ್ಬೇಕಂದ್ರೆ ನಾ ಎದಕ್ಕೆ ಹೋಗಿದ್ದೆ ಅಂತಂದ್ರೆ ಇಷ್ಟು ಜಿಮ್ ಹಿಡಿದ್ಬಿಟ್ಟೈತೆ ರೀ. ಇಷ್ಟೆಲ್ಲ ಅವ್ರೇನಂತಾರೆ ರೀ, ನೀವು ನಾವು ಇದು ತೊಗೋತೀವಲ್ರಿ, ಏನಂತಾರೆ ಅದಕ್ಕೆ, ತೆಲುಗುನ್ ತೊಗೋತೀವಲ್ರಿ. ನೀವು ತೆಲುಗುನ್ ಜಾಸ್ತಿ ಎತ್ತರ ಇದ್ದಿದ್ದು ಇಟ್ಕೋತೀರಿ ಅನ್ನೋದು ಅಂತಾರೆ. ಡಾಕ್ಟ್ರ್ ಹೇಳಿ ಮತ್ತು ನನಗೆ 1 ತಿಂಗಳು ಐತ್ರಿ ತೆಲುಗುಮ್ ಇಟ್ಕೋಬೇಡ ಅಂತ ಹೇಳಿರಿ. ತೆಲುಗುಮ್ ಇಟ್ಕೊಳ್ಳಲ್ರಿ. ನಾನು ಹಾಗೆ ಮನ್ಕೊಳಕತ್ತೀನಿ ಅಂದ್ರೆ ನನಗೆ ಇದು ಸ್ವಲ್ಪ ಬ್ಯಾನಿ ಐತೆ ಬಿಡ್ರಿ. ಅದ್ರ ಸಂಬಂಧ ಆಗೈತೆ ಅಂತ ಡಾಕ್ಟ್ರ್ ಅಂತಾರೆ. ಅಂದ್ರೂ 1 ಸರ್ತಿ ಇಲ್ಲ 2 ಸರ್ತಿ ಇಲ್ಲ 3 ಸರ್ತಿ ಹೋದ್ರೂ ಕಡಿಮೆ ಆಗ್ಬೇಕು ರೀ. ದಿನ ನಮ್ಮ ಮನ್ಯಾಗ ಒಂದು ದಿನ ಅಷ್ಟೇ ಆರಾಮ್ ರೀ. ಈಗಂದ್ರೆ ಈಕೀಗಂದ್ರೆ ಅಕ್ಕಿಗ್ರಿ ನನಗೆ ರೀ. ನಮಗೆ ಹಿಂದೆ ಯಾರು ಬ್ಯಾನೆ ಬಿದ್ದಾರ ಏನೈತಿ ನಾ ಏನು ಮಾಡಲ್ರಿ. ಆ ದೇವ್ರ ಮೇಲೆ ಒಂದೇ ಭಾರ ಹಾಕ್ತೀನಿ. ಆ ದೇವರೇ ಅವ್ರಿಗೆ ಆ ದೇವರ ನೋಡ್ಕೋಬೇಡ ಅನ್ಕೋಬೇಕು ಅನ್ನಲ್ರಿ. ಆ ದೇವ್ರು ಅದನ್ರಿ ಮ್ಯಾಗಿನವ. ನಾನು ದೇವ್ರ ಮೇಲೆ ಭಾರ ಹಾಕ್ತೀನಿ. ಯಾಕಂದ್ರೆ ನಾನು ಏನು ಮಾಡ್ತೀನಿ ರೀ ಫ್ರೆಂಡ್ಸ, ಇದ್ದಿದ್ದು ಮುಂದೆ ಹೇಳ್ಬಿಡ್ತೀನಿ. ನನ್ನ ಹತ್ರ ಅಂತ ಮನಸ್ಸೇ ಇಲ್ರಿ. ನಾ ಏನಿದ್ದಿದ್ದು ಮುಂದೆ ಕ್ಲಿಯರ್ ಮಾಡಿಬಿಡ್ತೀನಿ ರೀ. ಅವ್ರು 2 ಬೈಲಿ ರೀ ಇದ್ದಿದ್ದು ನಾ ಮುಂದೆ ಹೇಳ್ಬಿಡ್ತೀನಿ ರೀ. ನಾನು ಆ ಥರ ಇದ್ದೀನಿ ರೀ. ನೀವು ಏನು ತಿಳ್ಕೊರಿ. ನಾ ಇದ್ದಿದ್ದು ಮುಂದೆ ಹೇಳ್ತೀನಿ ರೀ. ಹೇಳಿ ನಾ ಬೈಸ್ಕೊತೀನಿ 2. ನಮಗೆ ಈ ಥರ ಯಾಕೆ ಹಿಂದೆ ಬಿದ್ದಾರೋ ಏನೋ ಗೊತ್ತಾಗತ್ತಿಲ್ಲ. ಈ ದುಡಿದು ಹೋಗೋದು ಪರಿಸ್ಥಿತಿ ಬಂದೈತೆ ರೀ. ದುಡಿಲಾಕೆ ಹೋಗೋದನ್ನು. ಯಾಕಂದ್ರೆ ಮಕ್ಕಳ ಸಂಬಂಧ ದುಡಿಬೇಕಾಗ್ತೈತೆ ರೀ. ಮಕ್ಕಳ ಸಂಬಂಧ ರೀ ಏನು ಮಾಡ್ಬೇಕು. ನಾನು ಭಾಳ ಹೆಚ್ಚು ಮಾತಾಡಿದೆ ರೀ ಫ್ರೆಂಡ್ಸ. ಭಾಳ ಸೀರಿಯಸ್ ಆಗಿ ಹೆಚ್ಚು ಮಾತಾಡಿದೆ. ಏನೂ ತಿಳ್ಕೊಬೇಡ್ರಿ ಫ್ರೆಂಡ್ಸ. ಭಾಳ ತಾಪ ಆಗೈತೆ ರೀ. ಏನು ಮಾಡೋದ್ರಿ. ತಾಪ ಅಂದ್ರೆ ಅಷ್ಟು ತಾಪ ಆಗೈತೆ ರೀ. ಎಷ್ಟು ಕಷ್ಟ ಇದ್ರೂ ನಕ್ಕೋತ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಎಷ್ಟು ನಾನು ಸಹಿಸ್ಕೋಬೇಕು. ಎಷ್ಟು ಸಹಿಸ್ಕೋತೀನಿ ಅದು ನನಗೆ ಗೊತ್ತು ರೀ. ಇಲ್ಲ ಅಳಾಕತ್ತಿಲ್ಲ. ಮಾತ್ರ ಪಾಪ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಲ್ಲ, ಬರೀ ಅಳ್ತಾರೆ ಇವ್ರು ಅಂಥೇಳಿ. ಎಷ್ಟು ಕಣ್ಣೀರೆಲ್ಲ ಇಲ್ಲಿಗೆ ಬಂದಿರ್ತಾವ್ರಿ. ನಾ ತೆಗಿಯಲ್ರಿ ಮತ್ತೆ ನೋಡಿ ಫ್ರೆಂಡ್ಸ್. ನಾವು ದಿನದಿಂದ ಹೇಳಕತ್ತೀವಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ನೀವು ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ನಮ್ದೆಲ್ಲ ಸ್ವಲ್ಪ ಕಷ್ಟ ಪರಿಹಾರ ಆಗ್ತೈತೆ ಅಂತ ಅನ್ನಕತ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ್
ವಿಡಿಯೋ ಸ್ಕಿಪ್ ಮಾಡಾರ್ದೆ ನೋಡಿರಿ ಫ್ರೆಂಡ್ಸ್. ನಾನು ಭಾಳ ಹೆಚ್ಚು ಮಾತಾಡ್ಬಿಟ್ಟೆ, ಸ್ವಲ್ಪ ಎಮೋಷ್ನಲ್ ಆಗಿರಿ ನಾನು. ಯಾಕಂದ್ರೆ ಭಾಳ ಅಂದ್ರೆ ಭಾಳ ತಾಪಾಗ್ಬಿಟ್ಟೈತ್ರಿ. ಏನು ಮಾಡೋದ್ರಿ, ಅಷ್ಟು ತಾಪಾಗ್ಬಿಟ್ಟಿತ್ತು ನನಗೆ. ಜೀವನನೇ ಸಾಕಾಗ್ಬಿಟ್ಟಿತ್ತು ನನಗರೆ ರೀ ಖರೆ ಅಂದ್ರೆ. ಸೊ ಮಕ್ಕಳ ಮುಖ ನೋಡಿ ಬದುಕಬೇಕಂತ ಐತೆ ನೋಡ್ರಿ.